ಫ್ರೆಂಡ್ಸ್ ಈ ರೆಸಿಪಿ ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಈ ಥರ ಸೋಸ್ ಇಟ್ಕೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ 2 ಸಲ ಸೊಪ್ಪನ್ನು. ಈ ಥರ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕಾಗುತ್ತೆ. ನೀರೆಲ್ಲ ನೀಟಾಗಿ ಹೋಗಬೇಕು. ಇಲ್ಲಿ ನಾನು ಒಂದು ಚಮಚ ನೀರನ್ನು ಹಾಕೋತಾ ಇದ್ದೀನಿ, ಜೊತೆಗೆ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು. ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಮತ್ತು ವಿಷಲ್ ಹಾಕಬೇಕಾಗುತ್ತೆ. ಒಂದು ವಿಷಲ್ ಬಂದರೆ ಸಾಕು. ಸೊ ನೋಡಿ ಯಾವ ಥರ ಬೆಂದಿದೆ ನೋಡಿ ಫ್ರೆಂಡ್ಸ್. ಸೊ ಬೇಳೆನೂ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದೊಂದು ಪಾತ್ರೆಗೆ ಹಾಕಿ ಸೋಸ್ ಇಟ್ಕೋಬೇಕು. ನೀರೆಲ್ಲ ಚೆನ್ನಾಗಿ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ ಮೆಣಸು, ಟೊಮೊಟೊ, ನೀವು ಹುಣಸೆಹಣ್ಣು ಬೇಕಾದ್ರೂ ಹಾಕೋಬೋದು, ಮತ್ತು ಸೊಪ್ಪು ಕಾಳು, ನಾನು ತೆಗೆದಿಟ್ಕೊಂಡು ನೀರನ್ನು ಹಾಕೋತಾ ಇದ್ದೀನಿ. ಸುಟ್ಟಿರೋ ಒಣಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋಬೇಕು. ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿನ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಹಚ್ಕೋಬೇಕು ಈ ಥರ. ನೋಡಿ ಪಲ್ಯ ರೆಡಿ ಮಾಡಿಕೊಂಡೆ. ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ಸಾಂಬಾರಿಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಥರ ನುಣ್ಣಗಿರಬೇಕು ಸಾಂಬಾರಿಗೆ, ಉಪ್ಸಾರಿಗೆ. ತೆಗೆದಿಟ್ಕೊಂಡಿರೋ ನೀರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಸೊ ನೀವು ಮುದ್ದೆಗಾದರೂ ಹಾಕೊಂಡು ತಿನ್ಬೋದು, ಇಲ್ಲ ಅನ್ನಕ್ಕಾದರೂ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಒಂದು 2 ನಿಮಿಷ ಬಿಸಿ ಮಾಡ್ಕೋಬೇಕು. ನೋಡಿ ಹೇಗಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ.